ಗ್ರಾಮೀಣ ಹೋಮ್ ಫುಡ್ಸ್ ಬಳ್ಳಾರಿ ರಸ್ತೆ ಭಾರತಿ ಚಿತ್ರಮಂದಿರದ ಮುಂಭಾಗ ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ, ಅವಲಕ್ಕಿ, ಸಂಡಿಗೆ ಮುಂತಾದ ಮನೆಯ ತಿಂಡಿ ತಿನಿಸುಗಳು ಲಭಿಸುತ್ತವೆ. ಅತಿ ಕಡಿಮೆ ದರದಲ್ಲಿ ಈ ಎಲ್ಲ ತಿಂಡಿ ತಿನಿಸುಗಳು ಲಭಿಸುತ್ತವೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ಪಾವುಗಡ ಪಟ್ಟಣದ ಭಾರತಿ ಚಿತ್ರಮಂದಿರದ ಮುಂಭಾಗ, ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ. ಗ್ರಾಮೀಣ ಹೋಮ್ ಫುಡ್ಸ್ ಬನ್ನಿ, ಒಮ್ಮೆ ಭೇಟಿ ಕೊಡಿ. ಅತಿ ಕಡಿಮೆ ದರದಲ್ಲಿ ಈ ಎಲ್ಲ ಮನೆಯ ತಿಂಡಿ ಪದಾರ್ಥಗಳು ಲಭಿಸುತ್ತವೆ. ರೌಡಿಗಳ ಆಫೀಸರ್ಗಳ ಯಾರು ಬಂದಿದ್ದು? ಯಾರು? ಶಂಸು ಸ್ವಾಮಿ ಏನಾಗಿದೆ? ಪೂಜೆ ಸ್ನಾನ ಮಾಡ್ತಿದ್ದೆ. ಇವರು ಬೇರೆಯವ್ರು ಫೋನ್ ಮಾಡಿದ್ರು. ಇಲ್ಲಿ ಬಂದ್ಬಿಟ್ಟು ಬೀಗಳೆಲ್ಲ ಹೊಡೆದಾಕಿ ಎಲ್ಲ ಬಿಸಾಕಿ ನಾನು ಬರೋ ಹೊತ್ತಿಗೆ ಇದೊಂದು ಐತೆ. ಸ್ವಾಮಿ ಇರ್ರಿ ಸ್ವಾಮಿ, ಯಾಕೆ ಅಂತಂದರೆ ನಾನು ನೆತ್ತಟ್ಲ ಇಟ್ಬಿಟ್ಟು ನನ್ನನ್ನು ನಾರಾಯಣ ಸ್ವಾಮಿನ ಇದು ನಿಂಗೆ ತಪ್ಪಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ನೋಡಿ, ಬಾಕ್ಲು ಕಿತ್ತಾಕಿದ್ದಾರೆ. ರೌಡಿಗಳ ಆಫೀಸರ್ಗಳ ಕೇಳಿದ್ರಲ್ಲ ಈ ಮಾತನ್ನು. ಇವರು ರೌಡಿಗಳ ಅಥವಾ ಅಧಿಕಾರಿಗಳ ಈಗಂತ ಹೇಳ್ತಾ ಇರೋದು ಪುರಸಭೆಯ ಅಧಿಕಾರಿಗಳೇ. ಹೌದು, ಬೆಳಗಿನ ಜಾವ 4 ಗಂಟೆಗೆ ಶನಿಮಹಾತ್ಮ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಒಂದು 3 ಗೂಡಂಗಡಿಗಳನ್ನು ಹೆಚ್ಚಿಸಿದ್ದಾರೆ. JCBಯಿಂದ ಕಿತ್ತಾಕಿದ್ದಾರೆ. ಅವರನ್ನು ಬೀದಿ ಪಾಲು ಮಾಡಿದ್ದಾರೆ. ಅಬ್ಬಬ್ಬಾ, ಪಾವಗಡ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಸಂಧಿ ಗೊಂದಿಗಳಲ್ಲಿ ಪೆಟ್ಟಂಗಡಿಗಳು, ಗೂಡಂಗಡಿಗಳು, ಅಂಗಡಿಗಳ ಮುಂಭಾಗ ಅಂಗಡಿಗಳು ಇದ್ದುಕೊಂಡು ರಸ್ತೆ ಮಾಡುವ ನೆಪದಲ್ಲಿ ಈ ಎಲ್ಲ 3 ಅಂಗಡಿಗಳನ್ನು ಕಿತ್ತಾಕುವುದು ಸರಿಯೇ ಎಂದು ಈಗ ಸಾರ್ವಜನಿಕರು ಪುರಸಭಾ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಶನಿಮಹಾತ್ಮ ದೇವಸ್ಥಾನದ ಮುಂಭಾಗ ಒಂದು ತೆಂಗಿನಕಾಯಿ ಅಂಗಡಿ, ಒಂದು ಹೋಟೆಲ್ ಮತ್ತು ಇನ್ನೊಂದು ಬಳೆ ಅಂಗಡಿಗಳು. ಈ 3 ಅಂಗಡಿಗಳಿಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸಿದ್ದು, ಈ ಅಂಗಡಿಗಳು ತೆರವುಗೊಳಿಸುತ್ತೇವೆಂದು ತಿಳಿಸಿದ್ದರೂ ಸಹ ಬೆಳಗಿನ ಜಾವ 4 ಗಂಟೆಗೆ JCBಯಿಂದ ಈ 3 ಅಂಗಡಿಗಳನ್ನು ತೆರವುಗೊಳಿಸಿದ್ದಾರೆ. ಇದರಿಂದ ನಮಗೆ ಲಕ್ಷಾಂತರ ರುಗಳ ನಷ್ಟ ಆಗಿದೆ ಎಂದು ಅಲವತ್ತುಕೊಂಡಿದ್ದಾರೆ. ಎತ್ತಿಕೊಳ್ರಿ ಅಂದರೆ ಎತ್ತಿಕೊಂಡಿದ್ದೀವಿ, ಇಲ್ಲ ಅನ್ನಲ್ಲ. ನೋಡಿ, ಆಯಪ್ಪನ ಹೊಡೆದಾಕಿ ಬಿದ್ದಾನು, ಇಲ್ಲ ಅನ್ನಲ್ಲ. ಅದೆಲ್ಲ ಹೊಡೆದಾಕಿ ಎತ್ತಾಕಿದ್ದಾನು. ನಿಮ್ಗೆ ಹೇಳಿದ್ರ ಮುನ್ಸಿಪಾಲ್ಟಿ ಅವ್ರು ಏನಾದ್ರು ಹೇಳಿದ್ರಾ? ಮುನ್ಸಿಪಾಲ್ಟಿ ಯಾರು ಹೇಳಿದ್ದಾರೆ? రోడ్ కేలు అంటారు కదా, వాళ్ళు చేసుకొని ఇస్తుందప్ప చేయండి అని చెప్పింటే ಈ ಸಾಮಾನು ಯಾತಕ್ಕೆ ಬರ್ತಾವೆ ಹೇಳಿ. ಮತ್ತೆ ಏನೇನು ಹೋಗಿದೆ? ಎಷ್ಟು ಹೋಗಿದೆ ಎಲ್ಲ ನಿಮ್ದೆಲ್ಲ? ಏನೇನಿದೆಯೋ ಎಲ್ಲ ಅಂಗಡಿಯಲ್ಲಿ? ಮಳೆ ಇದ್ವು, ಆಮೇಲೆ ಮಳೆಯೆಲ್ಲ ಹೊಡೆದಾಕ್ಬಿಟ್ಟಾರು. ಮತ್ತೆ ಎಲ್ಲ ರೇಗುಗಳು ಮೇಲೆ ಇರೋವೆಲ್ಲ ಅವೆಲ್ಲ ಕೆತ್ತಾಕ್ಬಿಟ್ಟಾರು. ನೋಡಿ, ಬುರ್ದಾಕ್ಬಿಟ್ಟಾರು. ಹೇಳಿ ಸ್ವಾಮಿ, ಏನಿದು ತೆರವುಗೊಳಿಸೋದಕ್ಕೆ ಅಥವಾ ಏನು ರಸ್ತೆ ಮಾಡ್ಲಿಕ್ಕೆ? ಏನೋ ರಸ್ತೆ ಮಾಡ್ಬೇಕಂತಂದ್ರು ಓಕೆ ಮಾಡ್ಕೊಳ್ರಿ, ನಮ್ಗೇನು ತೊಂದರೆ ಇಲ್ಲ. ನಾವು ಇರೋದು ಬಾಡಿಗೆ. ಓನರ್ ಅವ್ರು ಬಂದ್ಬಿಟ್ಟು ಅಪ್ಪ ಇದೊಂದು 5 ಅಡಿ ಹೊಡೆದಾಕ ಅವ್ರು ರೋಡ್ ಮಾಡ್ತಾರೆ ಅಂದ್ರು. ನೆನ್ನೆನೇ ಹೊಡೆದಾಕ್ದೆ. ನಾವೇ ಹೊಡೆದಾಕಿದ್ ನಿನ್ನೆ ಕೂಲರ್ ಇಟ್ಟು. ಈ ತಿರು ಬಂದ್ಬಿಟ್ಟು ಇದು ಎತ್ಬೇಕಂತ ನೆನ್ನೆ ಹೇಳೋರಂತೆ ಪೆಟ್ಟಿಗೆ ಇಂಜಿನಿಯರು. ನಾವ್ ಇತ್ಕೊಂಡು ಓನರ್ ಸ್ವಾಮಿ ಎತ್ಬೇಕಂತ ಅಂದೆ. ಇಲ್ಲ, ಬೆಳಗ್ಗೆ ಚೀಫ್ ಆಫೀಸರ್ ಮಾತಾಡ್ತು 5 ಅಡಿ ಹೇಳಿದ್ದಾರೆ ಅಂದ್ರು. ಆಯ್ತು, ಯಾವತ್ತು ಹೇಳಿ ಸ್ವಾಮಿ ಬಿಚ್ಚಕ್ಕೆ ಅಂದ್ವಿ. ಅಷ್ಟು ಹೇಳಿದ್ವಿ. ಈಗ ಬೆಳಗ್ಗೆ 4 ಗಂಟೆ ಬಂದ್ಬಿಟ್ಟಾರೆ. ನಾನು ಗುಡಿ ಹತ್ರ ಪೂಜೆ ಸ್ನಾನ ಮಾಡ್ತಿದ್ದೆ. ಇವರು ಬೇರೆಯವ್ರು ಫೋನ್ ಮಾಡಿದ್ರು. ಇಲ್ಲಿ ಬಂದ್ಬಿಟ್ಟು ಬೀಗಳೆಲ್ಲ ಹೊಡೆದಾಕಿ ಎಲ್ಲ ಬಿಸಾಕಿ ನಾನು ಬರೋ ಹೊತ್ತಿಗೆ ಇದೊಂದು ಐತೆ. ಸ್ವಾಮಿ ಇರ್ರಿ ಸ್ವಾಮಿ, ಯಾಕೆ ಅಂತಂದರೆ ನಾನು ನೆತ್ತಟ್ಲ ಇಟ್ಬಿಟ್ಟು ನನ್ನನ್ನು ನಾರಾಯಣ ಸ್ವಾಮಿನ ಇದು ನಿಂಗೆ ತಪ್ಪಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ನೋಡಿ, ಬಾಕ್ಲು ಕಿತ್ತಾಕಿದ್ದಾರೆ. ರೌಡಿಗಳ ಆಫೀಸರ್ಗಳ ಯಾರು ಬಂದಿದ್ದು? ಯಾರು? ಶಂಸು ಸ್ವಾಮಿ ಏನಾಗಿದೆ? ಸ್ಟಾಪ್ ಎಲ್ಲರೂ ಹಾಕೊಂಡು ಬಂದಾರೆ. ಪುರಸಭೆ ಸರ್ ಏನೆಲ್ಲ JCBಯಿಂದ ನೋಡಿ, JCBಯಿಂದ ಇಲ್ಲಿ ಕೂತಿದ್ದೆ. ನನ್ನೇ ದೊಬ್ಬ ಅಂತಿದ್ದಾರೆ. ಅವ್ರು ಬಂದು ಎತ್ಕೊಂಡು ಹೊರಗಡೆ ಕರ್ಕೊಂಡವ್ರು. ಅವ್ರು ಮಾಡ್ತಿರೋದು ಕತ್ಲಲ್ಲಿ. ಇದು ಆಫೀಸರ್ ಅಲ್ವಾ, ಕಳ್ರನಲ್ಲ. ಬೆಳಗ್ಗೆ ಬಂದು ಟೈಮ್ ಕೊಡ್ಬೇಕಂತ ನಿಲ್ಸಿ JCB. ಅಪ್ಪ ಇಲ್ಲಿ ನಿಲ್ಸಿದ್ದೀನಿ ಗಾಡಿ, ನಿನಗೆ ಇಷ್ಟು ಟೈಮ್ ಬಿಚ್ಚುತ್ತೀಯಾ ಕೀಳ್ಬೇಕಂತ ಹೇಳಿದ್ರೆ ಆತಿತ್ತಲ್ಲ. ಇಷ್ಟೊಂದು ರೌಡಿಜಮ್ ಮಾಡಿದ್ರೆ ಆ ನಾರಾಯಣ ಸ್ವಾಮಿ ಇವೆಲ್ಲ ಯಾಕೆ ಕೀಳ್ಬಾರ್ದ್ರೆ ಕೀಳ್ತೀವಿ ಅಂತಂದು ಅವ್ರ ಮೇಲೆ ಹೋದ್ರು. ನೋಡಿ ಸ್ವಾಮಿ, ಎಷ್ಟು ತೊಂದರೆ ಮಾಡಿದ್ದೀರಿ. ಏನು ನಿಮ್ಗೆ ಎಷ್ಟು ನಷ್ಟ ಆಗಿದೆ ಅಂದಾಜು? ಎಲ್ಲ ಗೊತ್ತಾಗಲ್ಲ. ನೋಡಿ ಸ್ವಾಮಿ, CC ಕ್ಯಾಮ್ರಾ ನಿಮ್ಮ ಮಗನ ಹಾಕೋಗಿದ್ದು ಎಲ್ಲ ಕಿತ್ತಾಕಿದ್ದಾರೆ.
CC ಫಿಟ್ ಕ್ಯಾಮ್ರಾಗಳೆಲ್ಲ ಎಲ್ಲ ಕಿತ್ ಬಿಸಾಕಿದ್ದಾರೆ, ಏನೂ ಇಲ್ಲ. ಅಂಗಡಿಯಲ್ಲಿ ಏನೇನಿತ್ತು ಅದೇನು ನಮ್ಗೇನು ಗೊತ್ತಿರು, ಬಂದು ಇನ್ ಮಾಡೋದು. ಚಿಲ್ಲರೆ ಕಾಸು ಅವು ಇವು ದುಡ್ಡು, ಎಣ್ಣೆ ಬಾಟ್ಲು, ಬಾಕ್ಸ್ ಎಲ್ಲ ಇಲ್ಲಿ ನೋಡ್ರಿ, ನೀವೇ ನೋಡಿ. ಏನು ಅಂಗಡಿ ಏನಿದು ನಿಮ್ಮದು? ಇದು ತೆಂಗಿನಕಾಯಿ ಅಂಗಡಿ. ತೆಂಗಿನಕಾಯಿ ವ್ಯಾಪಾರ ಮಾಡೋದು? ತೆಂಗಿನಕಾಯಿ. ಹೆಸರೇ ನಿಮ್ಮದು? ರಾಮಾಂಜನ್ ರೆಡ್ಡಿ. ಇದಕ್ಕೆ ನಾನು ಪರಿಹಾರ ಹೇಳಿ ಸರ್. ಓನರ್ ಯಾರು? ಓನರ್ ಹೆಸರೇನು? ಓನರು ಇವರು ದೇವದಾಸ್ ಸ್ವಾಮಿ. ಇದಾರ ಅವ್ರು ಇದಾರಾ? ಇದ್ದಾರೆ. ಇನ್ಫಾರ್ಮ್ ಮಾಡಿ. ಸರ್ ಅಲ್ಲ, ಪುರಸಭೆಯಿಂದ ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ಟಿದ್ರಂತ ಅವ್ರಿಗೆ? ಇಲ್ಲ ಅಂದ್ರೆ ಸರ್, ಶಂಕರಪಾಣಿ ಸ್ವಾಮಿ ಇಲ್ಲ ಅಂತ ತಮ್ಮ ಅವ್ರು ಹೇಳಿ ಬಂದವ್ರೆ. ಹಾಂ, ಇಲ್ಲ ಅಂತೀವಿ ಸರ್. ಇದು ನೋಡಿ ಸರ್, ಕತ್ಲಲ್ಲಿ ಬಂದು ಮಾಡೋ ಕೆಲಸನೇ ಹೇಳ್ರಿ ಆಫೀಸ್ ಅಷ್ಟೇ. ಏನೇ ಆಗಲಿ ಪುರಸಭೆಯವರ ಈ ನಡೆಯನ್ನು ಪಾವಗಡ ಪಟ್ಟಣದ ಸಾರ್ವಜನಿಕರು ಖಂಡಿಸುತ್ತಿದ್ದು, ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಆಗಬಾರ್ದಾಗಿತ್ತು, ಅವರಿಗೆ ಸಮಯ ಕೊಟ್ಟು ತೆರವುಗೊಳಿಸಬೇಕಾಗಿತ್ತು ಎಂಬ ಮಾತುಗಳು ಈಗ ಕೇಳಿಬರುತ್ತಿವೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.